ಮೇಲ್ಗಡೆಯಿಂದ ಫುಲ್ ಮಾಡಿದ್ರೆ 100 kg ಬರುತ್ತೆ. ಅದಕ್ಕೀಗ ನಾವು 100% ಸ್ಯಾಂಡಲ್ವುಡ್ ಆಯಿಲ್ ಪ್ಲಸ್ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ಬಿಸಿ ಬಿಸಿ ಉಂಟು, ಸ್ಮೆಲ್ಸ್ ಸೂಪರ್ ಉಂಟು. ನೀವು ಬೆಂಗಳೂರು ಮೆಟ್ರೋದಲ್ಲಿ ಹೋಗುದಾಗ ನೀವು ಪ್ರತಿ ಸರ್ತಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ಕೇಳ್ತೀರಿ. ಇವತ್ತು ನಾವು ಅದೇ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಸ್ಟೇಷನಲ್ಲಿ ಇಳಿದು ಇಲ್ಲಿಗೆ ಬಂದಿದ್ದೇವೆ. ಅದರ ಹೆಸರು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ನೋಡಿ ನಮ್ಮ ಹಿಂದೆ ಇದೆಯಲ್ಲ, ಅದೇ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ನಾನು ಚೈಲ್ಡ್ಹುಡ್ಡಿಂದ ಈಗ ಕೂಡ ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ನಾವು ಒಳಗೋಗಿ ನೋಡೋ ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಪ್ರಿಪೇರ್ ಆಗ್ತದಂತ. ಮೇಲ್ಗಡೆಯಿಂದ ಫುಲ್ ಮಾಡಿದ್ರೆ 100 kg ಬರುತ್ತೆ. ಒಂದ್ಸರಿ ಫುಲ್ ಮಾಡಿದ್ರೆ 100 kg ಬಂದಕ್ಕೆ ಈಗ ಪರ್ಫ್ಯೂಮ್ ಹಾಕ್ತಾರೆ ಅವರು, ಮ್ಯಾನ್ಯುವಲ್ಗೆ ಹಾಕುವಂಥದ್ದೆಲ್ಲ. ಸೊ ಫಸ್ಟ್ ಪ್ರೊಸೆಸ್ ಏನಂದರೆ ಮಿಕ್ಸಿಂಗ್. ಆಬ್ವಿಯಸ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಂತೆಲ್ಲ ಬೇಕು ಅದನ್ನು ಮಿಕ್ಸಿಂಗ್ ಮಾಡ್ತಿದ್ದೇವೆ. ಸೊ ಅದು ಈ ಮಿಷಿನ್ಸಲ್ಲಿ ಆಗೋದು. ನೋಡಿ ಹಿಂದೆ ಎಲ್ಲ ಇದೆಯಲ್ಲ, ಇದೆಲ್ಲ ಮ್ಯಾನ್ಯುವಲ್ ಮಿಷಿನ್ಸ್, ಕೈಯಿಂದ ಮಿಕ್ಸ್ ಮಾಡ್ತಾರೆ. ಇಲ್ಲೊಂದು 40 ವರ್ಷ ಆಯ್ತಂತೆ ಈ ಮಿಷಿನ್ಸ್ಗೆ, 40-50 ವರ್ಷ ಆಯಿತು. ಸೊ ಇಲ್ಲೆಲ್ಲ ಕೈಯಿಂದ ಮಿಕ್ಸ್ ಮಾಡ್ತಾರೆ. ಈಗ ನೋಡಿದ್ರೆ ನೀವು ಬಿಳಿ ಬಿಳಿಯಾಗಿ ಜಲಪಾತದಾಗಿ ಬಿತ್ತು, ಅದು ಬೇಸ್ ಲೇಯರ್ ಆಫ್ ಸಾಬೂನು. ಅದಕ್ಕೀಗ ನಾವು 100% ಸ್ಯಾಂಡಲ್ವುಡ್ ಆಯಿಲ್ ಪ್ಲಸ್ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತೀರಲ್ಲ, ಇದು ಫುಲ್ಲಿ ಆಟೋಮೇಟೆಡ್ ಮೆಷಿನ್. ಮೇಲೆ ನಾವು ನೋಡಿದ ಮೆಷಿನ್ ಮ್ಯಾನ್ಯುವಲ್ ಮೆಷಿನ್. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದಾರೆ, ಬೇಸಿಕಲಿ ಸ್ಯಾಂಡಲ್ವುಡ್ ಆಯಿಲ್, ಆಲ್ಮಂಡ್ ಆಯಿಲ್, ಅದೆಲ್ಲ ಮೇಲೆ ಹೋಗಿ ಮಿಕ್ಸ್ ಆಗಿ ಇಲ್ಲಿ ಬರ್ತದೆ. ಇಲ್ಲಿ ಬರುವಾಗ ಇದು ಫೈನ್ ನೂಡಲ್ಸ್ ಆಗಿ ಬರ್ತದೆ. ಈ ನೂಡಲ್ಸ್ ಸೋಪ್ ಈ ಮಷಿನ್ ಮೇಲೆ ಹೋಗಿ ಇಲ್ಲಿ ಫೈನ್ ಪೇಸ್ಟ್ ಆಗ್ತದೆ. ಈ ರೋಲರ್ ಅದನ್ನು ಒಳ್ಳೆ ಮಿಕ್ಸ್ ಮಾಡ್ತದೆ. ಇಲ್ಲಿಂದ ಈ ಸೆಮಿ ಆಟೋಮೆಟಿಕ್ ಮೆಷಿನ್ ಅಲ್ಲಿ ಲಾಂಗ್ ಸೋಪ್ ಬಾರ್ ರೆಡಿ ಆಗ್ತದೆ. ನೋಡಿ, ಈ ಸೋಪ್ ಬಾರ್ ಅನ್ನು ಕಟ್ ಮಾಡಿ ಈ ಫೈನಲ್ ಪ್ರೆಸ್ ಮಾಡ್ತಾರೆ. ನೋಡುವ ಫೈನಲ್ ಸೋಪ್. ವಾವ್, ಎಷ್ಟು ಒಳ್ಳೆ ಸ್ಮೆಲ್ ಮಾರೆ. ಇದೇ ನೋಡಿ ಮೈಸೂರು ಸ್ಯಾಂಡಲ್ ಸೋಪ್. ಇದನ್ನು ಇನ್ನು ಇವರು ಮ್ಯಾನ್ಯುವಲ್ ಪ್ಯಾಕ್ ಮಾಡ್ತಾರೆ. ನೋಡಿ ಎಷ್ಟು ಸ್ಕಿಲ್ ಬೇಕಿದಕ್ಕೆ. ಒಂದು ಸೋಪ್ ರೆಡಿ ಆಗ್ಲಿಕ್ಕೆ ಎಷ್ಟು ಜನ ಬೇಕಲ್ಲ. ಸರ್ ಎಷ್ಟು ಬಾಕ್ಸ್ ಪ್ಯಾಕ್ ಮಾಡ್ತೀರಾ ದಿನಕ್ಕೆ? ಎಷ್ಟು? 300 ಬಾಕ್ಸ್. ಇದು ಇಂಥದ್ದು ಅದು ಲೆಕ್ಕ ಹಾಕಾಗಲ್ಲ. ಸೊ ಫಸ್ಟ್ ನಾವು ನೋಡಿದ ಫುಲ್ಲಿ ಮ್ಯಾನ್ಯುವಲ್ ಮೆಷಿನ್, ಆದರೆ ಇದು ಫುಲ್ಲಿ ಆಟೋಮೆಟಿಕ್ ಮೆಷಿನ್. ಇಲ್ಲಿ 1 ಪ್ರೆಸ್ ಅಲ್ಲಿ 8 ಸೋಪ್ ಆಗ್ತದೆ. ದಸರಾ ಟೈಮಲ್ಲಿ ಫುಲ್ ಡಿಮಾಂಡ್ ಇರ್ತದೆ. ಹಾಗೆ ಇದು ಮಷಿನ್ ಫುಲ್ಲಿ ಆಪರೇಷನಲ್ ಇರ್ತದೆ 24 hours. ಈಗ ಸಹ ಆಪರೇಷನಲ್ ಉಂಟು. ಈಗ ನೋಡಿ ಸೋಪ್ ಬೀಳ್ತಾ ಉಂಟು. ನಮ್ಮ ಕರ್ನಾಟಕದ ಫೇಮಸ್ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ ಈಗ ಫೈನಲಿ ರೆಡಿಯಾಗಿ ನಿಮ್ಮ ಮುಂದೆ ಉಂಟು. ನಾವೇನ್ ಮಾಡಿದಲ್ಲ, ಇವರೇ ಮಾಡಿದ್ದು, ನಾವೆಂತ ಮಾಡಲಿಲ್ಲ. ಬಾಕ್ಸ್ ಇಟ್ಕೊಂಡದು. ಇದು ಫೈನಲ್ ಪ್ರಾಡಕ್ಟ್ ನೋಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತುಂಟಾ? ಮೈಸೂರು ಸ್ಯಾಂಡಲ್ ಇಸ್ ದ ಬೆಸ್ಟ್ ಸೋಪ್ ಇನ್ ಇಂಡಿಯಾ. ಇದರ ಅಷ್ಟು ಒಳ್ಳೆ ಯಾವುದಿಲ್ಲ. ನಾನು ಹೇಳ್ದಲ್ಲ, ಇಂಡಿಯನ್ ಕನ್ಸ್ಯೂಮರ್ ಅಫೇರ್ ಗೌರ್ಮೆಂಟ್ ಸೈಟ್ ಉಂಟು, ಅದರಲ್ಲಿ ಹೋಗಿ ನೋಡಿ ಯಾವುದು ಬೆಸ್ಟ್ ಸೋಪ್ ಇನ್ ಇಂಡಿಯಾ ಅಂತ. ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬರ್ತದೆ. ಯಾಕಂದರೆ ಮೈಸೂರು ಸ್ಯಾಂಡಲ್ ಸೋಪಲ್ಲಿ TFM ಟೋಟಲ್ ಫ್ಯಾಟಿ ಮ್ಯಾಟರ್ಸ್ ಅಂತ ಎಂತ ಇರ್ತದಲ್ಲ, ಅದು ಜಾಸ್ತಿ ಉಂಟು ಎಲ್ಲ ಸೋಪಿಗಿಂತ. ನಿಮ್ಮ ಯಾವುದೇ ಸೋಪ್ ಇಟ್ಕೊಳ್ಳಿ, ಲಕ್ಸ್ ಗಿಕ್ಸ್ ಯಾವುದೇ ಸೋಪ್ ಇಟ್ಕೊಳ್ಳಿ, ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಅದು 86 or 87 ಉಂಟು. ಸೊ ಅದು ಹೈಯೆಸ್ಟ್ ಇಂಡಿಯಾದಲ್ಲಿ. ಆ ಥರ ಸೋಪ್ ಬೇರೆ ಎಲ್ಲಿ ಕೂಡ ಇಲ್ಲ. ಸಂಜೆ ಆಯಿತು, ವೀಡಿಯೋ ಎಂಡ್ ಆಗ್ತದೆ. ನೋಡಿದ್ರಲ್ಲ, ಕತ್ತಲೆ ಆಗ್ತಾ ಬಂತು. 6 ಗಂಟೆ ಆಯಿತು. ಎಲ್ಲಿಗೆ ವೀಡಿಯೋ ಎಂಡ್ ಆಗ್ತದೆ ನೋಡಿದ್ರಲ್ಲ ಹೇಗೆ ಉಂಟು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಅಂತ. ಇಡೀ ಇಂಡಿಯಾದಲ್ಲೇ ಇದು ಒಂದೇ ಇರೋದು ಮೈಸೂರು ಸ್ಯಾಂಡಲ್ ಸೋಪ್. ನೀವು ಯೂಸ್ ಮಾಡಿದರೆ ಪ್ರಾಬಬ್ಲಿ ಇಲ್ಲಿಂದನೇ ಬಂದಿರೋದು ಅದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. until next video.
Mysore sandal.